ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓ ಪುಟ್ಟ, ಮಕ್ಕಳ ಪ್ರಾರ್ಥನೆ ದೇವರಿಗೆ ಬಹಳ ಬೇಗ ಮುಟ್ಟುತ್ತಂತೆ. ನೀನ್ ಅಪ್ಪ ಬೇಕು ಅಂತ ಯಾವಾಗ್ಲೂ ದೇವ್ರ ಹತ್ರ ಕೇಳ್ತಾ ಇದೀಯಲ್ಲ, ನೋಡು ಕೊನೆಗೂ ದೇವ್ರು ಕಣ್ಬಿಟ್ಬಿಟ್ಟ. ನಿನ್ ಪ್ರಾರ್ಥನೆ ಅವನಿಗೆ ಕೇಳಿಸ್ಬಿಡ್ತು. ತೇಜು ಪಾಪ ಅಮ್ಮನ್ ವಾಪಸ್ತಾರಲ್ವಾ ತಾತ? ತೇಜು ಪಾಪ ಹೇಳಿದ್ಮೇಲೆ ನಿಮ್ಮ ಅಮ್ಮ ಒಪ್ಕೊಳ್ಳೇಬೇಕು. ಹ್ಞೂ ಅನ್ನ ಮಾತೇ ಇಲ್ಲ. ತಾತ, ಅಮ್ಮ ಬೇಗ ಮದ್ವೆ ಆಗ್ಬೇಕು. ನಾನಂತೂ ಮ್ಯಾಜಿಕ್ ಮೆಷಿನ್ ತುಂಬಾ ಮಿಕ್ಸ್ ಮಾಡ್ಕೊತಿದ್ದೀನಿ. ಏನು ಮ್ಯಾಜಿಕ್ ಮಾಸ್ಟ್ರಾ? ಅವ್ರೆಲ್ಲಿಂದ ಬಂದ್ರೀಗ? ಅದು ಮಾತುಕತೆಗೆ ಮ್ಯಾಜಿಕ್ ಮಾಸ್ಟರ್ ಬರ್ತಾಳೆ ಅಂತ ತಿಳ್ಕೊಂಡಿದ್ದಾಳೆ. ಅದ ಪುಟ? ಕೇಳ್ಬೇಕು. ಫೋನ್ ಮಾಡಿ ಬನ್ನಿ ಅಂತ ಹೇಳಿದ್ದೀನಿ. ಬರ್ತಾರೋ ಅಲ್ವಾ ಗೊತ್ತಿಲ್ಲ. ಅಲ್ಲ, ಈಗ ಅಪ್ಪ ಅಂತ ಯಾರನ್ನ ಅನ್ಕೊಂಡಿದ್ಯಾ? ಅಯ್ಯೋ ಅಪ್ಪ, ಗೊತ್ತಿದ್ದು ಪ್ರಶ್ನೆ ಮಾಡ್ತೀರಲ್ವಾ? ಬಿಡಿ. ಅನು, ಹೋಗು ನಿಮ್ಮಮ್ಮಂಗೆ ಹೆಲ್ಪ್ ಮಾಡು ರೆಡಿ ಆಗೋದಕ್ಕೆ. ಅಯ್ಯ ಹೌದಲ್ಲ, ನಮ್ಮಮ್ಮಂಗೆ ಯಾವ ಸ್ಯಾರಿ ಚೆನ್ನಾಗಿ ಕಾಣುತ್ತೆ? ಅದನ್ನ ನಾನೇ ಸೆಲೆಕ್ಟ್ ಮಾಡ್ಬೇಕು. ರೆಡಿ ಮಾಡಿ ಕಲ್ತ್ಕೊಂಡ್ ಬರ್ತೀನಿ. ಬಾಯ್ ತಾತ. ಅಪ್ಪ ಸ್ವಲ್ಪ ಯಾಮಾರಿದ್ರು ಮ್ಯಾಜಿಕ್ ಮಾಸ್ಟರ್ ನಮ್ಮಪ್ಪ ಅಂತ ಬಾಯ್ ಬಿಡ್ತಿದ್ಲು. ಹಿಂಗೋ ಡೈವರ್ಟ್ ಮಾಡಿ ಕಳಿಸ್ತೆ. ಅದನ್ನ ನೋಡಿ, ಪಲ್ಲವಿ ಮದುವೆ ಆಗ್ತಿದ್ದಾಳೆ ಅಂತ ಎಷ್ಟು ಖುಷಿಯಾಗಿದ್ದಾಳೆ ಅಲ್ಲಮ್ಮವ? ನಿಜನಪ್ಪ, ಆ ಮಗು ಯಾವಾಗ್ಲೂ ಅಪ್ಪ ಅಂತ ಕೇಳ್ತಾನೆ ಇದ್ಲು. ಅವಳಿಗೂ ಚೆನ್ನಾಗ್ ಗೊತ್ತು ವಿಕ್ರಾಂತ್ ಅವಳನ್ನ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ. ಅಪ್ಪ, ಲೇಟ್ ಆದ್ರೂ ಲೇಟೆಸ್ಟ್ ಅಂತ ಹೇಳ್ತಾರಲ್ಲ, ಹಂಗೆ ನಮ್ ಪಲ್ಲವಿ ಮದ್ವೆಗಕ್ ಲೇಟ್ ಆಗಿ ಒಪ್ಕೊಂಡ್ರು ಕೂಡ ಒಳ್ಳೆ ಹುಡುಗನೇ ಆಯ್ಕೆ ಮಾಡಿದ್ದಾಳೆ. ಎಲ್ಲ ಸರಿ, ವಿಕ್ರಾಂತ್ ಸ್ವಲ್ಪ ಕೋಪಿಷ್ಟ. ನಮ್ ಪಲ್ಲವಿನೂ ಕೋಪಿಷ್ಟೆ. ಮದ್ವೆ ಆದ್ಮೇಲೆ ಅದೆಷ್ಟು ಜಗಳ ಆಡ್ತಾರೋ ಏನೋ. ಜಗಳ ಇದ್ರೇನೆ ಮಾವ ಸಂಸಾರ ಚಂದ ಮಾವ. ಈಗ ನೋಡಿ, ನಾನು ಇವಳು ಎಷ್ಟು ಜಗಳ ಆಡ್ತೀವಿ. ಹಾಗಂತ ನಾವೇನು ಚೆನ್ನಾಗಿಲ್ವಾ? ನಿಮ್ ಬಾಯರ್ಕೆ ಅಂತೆ ನಮ್ ಪಲ್ಲವಿ ವಿಕ್ರಾಂತ್ ಮದ್ವೆ ಆಗಿ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಅಂದ್ರೆ ಇವತ್ತು ವಿಕ್ರಾಂತ್ ಮನೆಯವರೆಲ್ಲ ಮದುವೆ ಮಾತುಕತೆಗೆ ಪಲ್ಲವಿ ಮನೆಗೆ ಹೋಗ್ತಾ ಇದ್ದಾರೆ. ಆದ್ರೆ ನನ್ನ ಮನುಪುಟ್ಟಿ ಅರ್ಥ ಮಾಡ್ಕೊಂಡಿದ್ದೇ ಬೇರೆ. ಪಾಪ ನಮ್ ಕಂದ, ನಾನು ಆ ಪಲ್ಲವಿನ ಮದುವೆ ಆಗಿ ಒಪ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೆ. ಒಂದ್ಸಲ ಮಾಡಿದ ತಪ್ಪು ನಾವು ಮತ್ತೆ ಮಾಡ್ತೀನ? ಒಂದ್ಸಲಿ ತಾಳಿ ಕಟ್ಟಿದ್ದಕ್ಕೆ ನನ್ನ ಲೈಫ್ ಈ ಲೆವೆಲ್ಗಾಡೋದು. ಇನ್ನೊಂದ್ಸಲಿ ತಾಳಿ ಕಟ್ಬಿಟ್ರೆ ಅಷ್ಟೇ ಬರ್ಬಾದ್ ಆಗೋಗ್ಬಿಡ್ತೀನಿ. ಫಸ್ಟ್ ಆಫ್ ಆಲ್, ಆ ಪಲ್ಲವಿಗೆ ನನ್ನ ಮುಂದೆ ನಿಂತ್ಕೊಳ್ಳೋ ಯೋಗ್ಯತೆ ಇದೆಯಾ? ನನ್ನ ಪರ್ಮಿಷನ್ ಇಲ್ಲದೆ ನಾನು ಬದುಕಿರುವಾಗಲೇ ಯಾರನ್ನೋ ಮದುವೆಯಾಗಿ ನೆಮ್ಮದಿಯಾಗಿರಬೇಕು ಅಂದ್ಕೊಂಡಿದ್ಯಲ್ಲ. ಪಲ್ಲವಿ, ನಾನು ಅಷ್ಟು ಸುಲಭವಾಗಿ ನೀನು ನೆಮ್ಮದಿಯಾಗಿರಕ್ಕೆ ಬಿಡ್ತೀನ? ನಿನ್ನ ಕೈಯಿಂದ ತಪ್ಪಾಗಲಿ ಅಂತ ಕಾಯ್ತಾ ಇದ್ದೀನಿ. ಆ ಒಂದು ತಪ್ಪನ್ನ ನಿನ್ನ ಕೈಯಿಂದ ಮಾಡಿಸ್ಬಿಟ್ರೆ ಅನುನ ನಿನ್ನಿಂದ ಕಿತ್ಕೊಡೋ ಎಲ್ಲ ಹಕ್ಕನ್ನ ನಾನು ಪಡ್ಕೊತೀನಿ. ನನ್ನ ಮಗಳು ಆ ಪಲ್ಲವಿ ಅನ್ನೋ ರಾಕ್ಷಸಿಯಿಂದ ಶಾಶ್ವತಕ್ಕೆ ದೂರ ಮಾಡೋಕ್ಕೆ ಕೆಲವೇ ದಿನಗಳು ಬಾಕಿ. ಚೆನ್ನಾಗಿಲ್ವಾ? ಸರಿ, ಬೇರೆ ನೋಡ್ತೀನಿ. ಕಂದ, ಇದ್ ನೋಡು, ಚೆನ್ನಾಗಿದ್ಯಾ? ಅಮ್ಮ, ಇದು ಚೆನ್ನಾಗಿಲ್ಲ. ಅಜ್ಜಿ ಸೇರೋ ತರ ಇದೆ. ಹೌದಾ? ಸರಿ ಇರು. ಇದು ಚೆನ್ನಾಗಿದ್ಯಾ?
ಅಮ್ಮ ಇದು ಈಗ ಹುಟ್ಟಿರೋ ಸೀರೆ ತರನೇ ಇದೆ. ಇಷ್ಟೇನ ನಿನ್ನ ಹತ್ರ ಸೀರೆ ಇರೋದು? ಅಮ್ಮ ಬಾರಮ್ಮ ಅಂಗಡಿಗೆ ಹೋಗಿ ಬೇರೆ ತಗೊಂಡ್ ಬರೋಣ. ಅಯ್ಯೋ, ಸುಲೋಚನಾ ಅಜ್ಜಿ ಎಲ್ಲ ಅಷ್ಟೊತ್ತಿಗೆ ಬಂದ್ಬಿಡ್ತಾರಲ್ವಾ ಕಂದ? ಇವಾಗ ಏನ್ ಮಾಡೋದು? ಅಮ್ಮ ನೀನು ಹುಟ್ಟಿರೋ ಸೀರೆನ ಸೂಪರ್ ಆಗಿದೆ. ಹೌದಾ? ಹ್ಞೂ ಅಮ್ಮ. ಸರಿ. ಅಮ್ಮ ಈ ಸೀರೆಲ್ಲ ಹೋಗೋಣ ಬಾಮ್ಮ. ಪ್ರಭಾ ಅವರೇ, ಓಹ್, ಈಗ ಬಂದ್ರಾ? ಬನ್ನಿ ಕೂತ್ಕೊಳ್ಳಿ. ಪ್ರಭಾ, ಪ್ರಭಾ, ನೋಡಿ ಯಾರು ಬಂದಿದ್ದಾರೆ ಅಂತ. ಸುಲೋಚನಾ ಅವರೇ, ಈಗ ಬಂದ್ರಾ? ಇರಿ, ಕಾಫಿ ತಗೊಂಡ್ ಬರ್ತೀನಿ. ಪ್ರಭಾ, ನಮ್ಮಲ್ಲಿ ಈ ಫಾರ್ಮಾಲಿಟೀಸ್ ಬೇಕಾ? ಬನ್ನಿ ಕೂತ್ಕೊಳ್ಳಿ. ಹಾಗಂದ್ರೆ ಆಗತ್ತಾ? ನೀವು ಗಂಡಿನ ಕಡೆಯವರು, ನಮ್ ಬೀಗ್ರು, ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕಲ್ವಾ? ಪಲ್ಲವಿಯಲ್ಲಿ ಕಾಣ್ತಾ ಇಲ್ಲ? ರೆಡಿ ಆಗ್ತಿದ್ದಾಳೆ ಆಂಟಿ. ಅನು ರೆಡಿ ಮಾಡ್ತಿದ್ದಾಳೆ. ವಿಕ್ರಾಂತ್ ಬರ್ಲಿಲ್ವಾ? ಬಾರೋ ಅಂತ ಕರೆದೆ. ಅವನ್ಗೇನೋ ಅರ್ಜೆಂಟ್ ಕೆಲಸ ಇದೆ ಅಂತ ನೆಪ ಹೇಳ್ದ. ವಿಕ್ರಾಂತ್ಗೂ ಗೊತ್ತು ಪಲ್ಲವಿ ಗ್ರ್ಯಾಂಡಾಗಿ ಮದುವೆ ಮಾಡ್ಕೊಳಕ್ಕೆ ಒಪ್ಪೋದಿಲ್ಲ ಅಂತ. ಮತ್ ಹೇಗೆ ಪಲ್ಲವಿನ್ ಕನ್ವಿನ್ಸ್ ಮಾಡೋದು? ಅದಕ್ಕೆ ಅಂತ ನಾನಿಲ್ವಾ? ನಾನು ಪಲ್ಲವಿನ ಒಪ್ಪಿಸ್ತೀನಿ, ಪಲ್ಲವಿ ವಿಕ್ರಾಂತ್ನ ಒಪ್ಪಿಸ್ತಾಳೆ. ಅವತ್ತು ಪಲ್ಲವಿ ಮದುವೆ ಮಾಡಬೇಕಾದ್ರೆ ನನ್ನ ಆರೋಗ್ಯ ಪರಿಸ್ಥಿತಿ ಸರಿ ಇರಲಿಲ್ಲ. ಸಾಲದಕ್ಕೆ ಬಡತನ ಬೇರೆ ಇತ್ತು. ಯಾವ ಶಾಸ್ತ್ರಗಳನ್ನು ಸರಿಯಾಗಿ ಮಾಡಕ್ಕಾಗ್ಲಿಲ್ಲ. ಈ ಸಲ ಆದ್ರೂ ಅವಳನ್ನ ಶಾಸ್ತ್ರೋಕ್ತವಾಗಿ ಮದುವೆ ಮಾಡ್ಕೊಡ್ಬೇಕು ಅನ್ನೋ ನಮ್ಮ ಆಸೆ. ನಮ್ಮನೆಲ್ಲೂ ಅದೇ ಕತೆ. ನನ್ನ ಮಗಳು ವಿಕ್ರಾಂತ್ನ ಮದ್ವೆ ಆದಾಗ್ಲೇ ದಾಮ್ ಧೂಮ್ ಅಂತ ಅದ್ದೂರಿಯಾಗಿ ಮದ್ವೆ ಮಾಡಬೇಕು ಅಂತ ನನಗಾಸೆ ಇತ್ತು. ಆದ್ರೆ ನಮ್ ವಿಕ್ರಾಂತ್ ಕೇಳಲೇ ಇಲ್ಲ. ಸಿಂಪಲ್ ಆಗಿ ಮದ್ವೆ ಆಗೋಣ, ಖರ್ಚು ಬೇಡ ಅನ್ಬಿಟ್ಟ. ಅವನಿಗೂ ಅಪ್ಪ ಅಮ್ಮ ತೀರೋದ್ರು. ಇವಾಗ ಅವನಿಗೆ ಅಂತ ಇರೋದು ನಾನೊಬ್ಳೆ. ಎಲ್ಲಾರನ್ನೂ ಕರೆದು ಅದ್ದೂರಿಯಾಗಿ ಮದ್ವೆ ಮಾಡೋಣ ಅನ್ನೋದು ನನ್ನ ಆಸೆ. ಇದನ್ನ ಅವನ್ಗೆ ಹೇಳಿದ್ರೆ ಸುಮ್ನೆ ಯಾಕೆ ದುಂದು ವೆಚ್ಚ ಅಂತ ಹೇಳ್ತಾನೆ. ಅವ್ರು ಹೇಳ್ತಾರೆ ಅಂತ ಸುಮ್ಮನೆ ಇರಕ್ಕಾಗತ್ತಾ? ದುಡ್ದಿದ್ದೆಲ್ಲ ಏನ್ ಮಾಡ್ತಾರಂತೆ? ದಾನ ಧರ್ಮ ಮಾಡ್ತಾನಂತೆ, ಬಡವರು ಕೊಡ್ತಾನಂತೆ. ಅದನ್ನು ಮಾಡ್ಲಿ, ನಾವು ಬೇಡ ಅಂತ ಏನ್ ಹೇಳಲ್ವಲ್ಲ.